ರಾಜ್ಯದಲ್ಲಿನ ಕಬ್ಬು ಬೆಳೆಗಾರರ ಸಮಸ್ಯೆ ಕುರಿತು ದೆಹಲಿಯಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದರು. ಕಬ್ಬು ಬೆಳೆಗಾರರ ವಿಚಾರವಾಗಿ ಪ್ರಧಾನಿ ಜೊತೆಗೆ ಚರ್ಚೆಯನ್ನು ಮಾಡಿರುವಂತ ಸಿಎಂ ಸಿದ್ದರಾಮಯ್ಯ ಸಕ್ಕರೆಗೆ ನಿಗದಿ ಮಾಡಿರುವಂತ ಬೆಂಬಲ ಹೆಚ್ಚಳ ಮಾಡುವಂತೆ ಒತ್ತಾಯವನ್ನು ಮಾಡಿದ್ದಾರೆ. ಸಕ್ಕರೆಗೆ ಬೆಂಬಲ ಬೆಲೆ, ಎಥೆನಾಲ್ ಹಾಗೂ ಕಬ್ಬು ಕಟಾವು ದರ ನಿಗದಿ ಅಧಿಕಾರವನ್ನು ರಾಜ್ಯಗಳಿಗೆ ಕೊಟ್ಟರೆ ರೈತರ ಸಮಸ್ಯೆ ಬಗೆಹರಿಯುವಂತದ್ರ ಬಗ್ಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಸಿಎಂ ಜೊತೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಕೂಡ ಇದ್ರು. ಇದೇ ವೇಳೆ ಮಹದಾಯಿ, ಮೇಕೆದಾಟು, ಕೃಷ್ಣಾ ನೀರಾವರಿ ಯೋಜನೆಗಳ ಬಗ್ಗೆ ಸಿಎಂ ಮೋದಿ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. ಇನ್ನು ಪ್ರಧಾನಿ ಮೋದಿ ಭೇಟಿ ಬಳಿಕ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯ, ರಾಜ್ಯ ಸರ್ಕಾರದ ಪರವಾಗಿ ನಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದೇವೆ, ಎಲ್ಲ ವಿಷಯವನ್ನ ನೋಡ್ತೇವೆ, ಬಗೆಹರಿಸ್ತೇವೆ ಅಂತ ಹೇಳಿದ್ದಾರೆ. ಬಾಕಿ ಹಣ ಬಿಡುಗಡೆ ಮಾಡಲಿಕ್ಕೆ ಒತ್ತಾಯಿಸಿದ್ದೇನೆ ಅಂತ ಹೇಳಿದರು. 3,300 ರೂಪಾಯಿ 11.25 ಇರ್ತಕ್ಕಂಥ ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 11.25 ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3,300, 10.25 ಇರ್ತಕ್ಕಂಥ ಇಳುವರಿ ಇರ್ತಕ್ಕಂಥ ಕಬ್ಬಿಗೆ 3,200 ಅಂತ ನಿಗದಿ ಮಾಡಿದೆ. ಕೊನೆಗೆ ಒಪ್ಕೊಂಡು ರೈತರು ಅರೆ ಮನಸ್ಸಿನಿಂದ ಒಪ್ಕೊಂಡ್ರು. 3,000 ಕ್ಯಾಬಿನೆಟ್ ವಿಸ್ತರಣೆ ಮಾಡುವ ಸಿದ್ಧತೆಯಲ್ಲಿರುವ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ. ಸಚಿವ ಸಂಪುಟದಿಂದ ಯಾರನ್ನ ಕೈಬಿಡಬೇಕು, ಯಾರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಅನ್ನೋ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಬಗ್ಗೆ ಖರ್ಗೆ ನಿವಾಸದಲ್ಲಿ ಚರ್ಚೆ ನಡೆಸಿದ್ದಾರೆ. ಮುಂದಿನ ತಿಂಗಳು ನಡೆಯುವ ಅಧಿವೇಶನಕ್ಕೆ ಮೊದಲೇ ಸಂಪುಟ ಪುನರ್ರಚನೆ ಮಾಡಬೇಕಾ ಅಥವಾ ಅಧಿವೇಶನದ ಮುಕ್ತಾಯ ಆದ ಬಳಿಕ ಪುನರ್ರಚನೆ ಮಾಡಬೇಕಾ ಅನ್ನೋ ಬಗ್ಗೆಯೂ ಚರ್ಚೆಗಳು ನಡೆದಿವೆ ಅಂತ ಹೇಳಲಾಗ್ತಿದೆ. ಸಂಪುಟ ಪುನರ್ರಚನೆ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಎಚ್ಚರಿಕೆಯ ಹೆಜ್ಜೆ ಇಟ್ಟಿದ್ದಾರೆ. ಸಂಪುಟ ಪುನರ್ರಚನೆ ಚೆಂಡನ್ನ ರಾಹುಲ್ ಗಾಂಧಿ ಅಂಗಳಕ್ಕೆ ತಳ್ಳಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಕದನ, ಸಚಿವ ಸಂಪುಟ ಸರ್ಜರಿ ಗದ್ದಲ ಜೋರಾಗಿದೆ. ಇದರ ಬೆನ್ನಲ್ಲೇ ದೆಹಲಿಗೆ ಹೋಗಿದ್ದಂಥ ಡಿಸಿಎಂ ಡಿಕೆ ಶಿವಕುಮಾರ್ ಬೆಂಗಳೂರಿಗೆ ವಾಪಸ್ ಆದರೂ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದಂಥ ಡಿಕೆ, ನಾನು ಯಾರನ್ನು ಕೂಡ ಭೇಟಿಯಾಗಿಲ್ಲ, ರಾಜ್ಯದ ಹಿತಕ್ಕಾಗಿ ದೆಹಲಿಗೆ ಹೋಗಿದ್ದೆ ಅಷ್ಟೇ ಅಂತ ಹೇಳಿದ್ರು. ಹಾಗೆ ಸಚಿವ ಸಂಪುಟ ಪುನರ್ರಚನೆ ಇಲ್ಲವೇ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಗಿಳಿಶಾಸ್ತ್ರ ಕೇಳಿ ಅಂತ ಡಿಕೆ ಶಿವಕುಮಾರ್ ಮಾರ್ಮಿಕವಾಗಿ ಮಾತನಾಡಿದರು. MLA ಆದವರು, MLC ಆದವರು ಎಲ್ಲರಿಗೂ ಹಕ್ಕಿದೆ. ಎಷ್ಟೋ ಜನಕ್ಕೆ ಏನು ಆಗದೆ ಹೋದವ್ರನ್ನ ನಾಳೆ ಬೆಳಗ್ಗೆ ಮಿನಿಸ್ಟರ್ ಮಾಡೋಂಥ ಅವಕಾಶಗಳು ಹಿಂದೆ ಆಗಿಲ್ವಾ? MLA ಇಲ್ಲದೆ ಹೋದವ್ರನ್ನ MLC ಇಲ್ಲದೆ ಹೋದವ್ರು ಮಂತ್ರಿ ಮಾಡೋಷ್ಟು ಅವಕಾಶ ಮುಖ್ಯಮಂತ್ರಿಗಳಿರ್ತದೆ. ಸೊ ಯಾರು ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ ಅವರೆಲ್ಲ ಏನಾದ್ರು ಒಂದು ಅಧಿಕಾರ ಬೇಕು ಅಂತ ಆಸೆ ಪಡ್ತಾರೆ. ಅವ್ರ ಆಸೆಗೆ ನಾವು ತಪ್ಪು ಅಂತ ಹೇಳೋಕ್ಕಾಗ್ತದ? ಅವ್ರದ್ದೇ ಆದಂಥ ರೀತಿಯಲ್ಲಿ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿರ್ತಾರೆ, ತ್ಯಾಗ ಮಾಡಿರ್ತಾರೆ, ಶ್ರಮ ಪಟ್ಟಿರ್ತಾರೆ. ಸೊ ಅದೇನು ತಪ್ಪೇನಿಲ್ಲ. ಈ ಎಲ್ಲರೂ ಶಾಸ್ತ್ರ ಗಿಸ್ತಾ ಇದ್ರೆ ಎಲ್ಲರೂ ಗಿಳಿ ಶಾಸ್ತ್ರದವರು ಕೇಳಿ ಅವ್ರು ಮಾತಾಡ್ಬೋದು. ಆಮೇಲೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಆರೋಗ್ಯದಲ್ಲಿ ಏರುಪೇರಾಗಿದೆ. ಸಿಎಂ ಪತ್ನಿ ಪಾರ್ವತಿ ಅವರಿಗೆ ದಿಢೀರಂತ ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿದೆ. ಹೀಗಾಗಿ ಶೇಷಾದ್ರಿಪುರಂನ ಅಪೋಲೋ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಶ್ವಾಸಕೋಶದ ಸಮಸ್ಯೆ ಅಂತ ಗೊತ್ತಾಗಿದ್ದು ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದಾರೆ. ಇನ್ನು ದೆಹಲಿಗೆ ಹೋಗಿದ್ದ ಸಿಎಂ ಸಿದ್ದರಾಮಯ್ಯ ವಿಷಯ ಗೊತ್ತಾಗ್ತಿದ್ದಂತೆ ವಾಪಸ್ಸಾಗಿ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ. ಇನ್ನು ತಾಯಿ ಪಾರ್ವತಿ ಅವರ ಆರೋಗ್ಯವನ್ನ ಮಗ ಯತೀಂದ್ರ ಸಿದ್ದರಾಮಯ್ಯ ಕೂಡ ವಿಚಾರಿಸಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದ ಅಡ್ಮಿಟ್ ಮಾಡಿದ್ವಿ, ಲಂಗ್ಸ್ನಲ್ಲಿ ನೀರು ತುಂಬಿಕೊಂಡಿತ್ತು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇನ್ನು ಶಾಸಕ ಶಿವಲಿಂಗೇಗೌಡ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿದ್ರು. ಯಾರನ್ನು ಬಿಡ್ತಾ ಇಲ್ಲ. ಯತೀಂದ್ರ ಅವ್ರ ಹತ್ರ ನಾನು ಮಾತನಾಡಿದೆ. ಯತೀಂದ್ರ ಅವರು ಆರೋಗ್ಯ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಏನ್ ಸಮಸ್ಯೆ ಅಡ್ಮಿಟ್ ಆಗಿದ್ದಾರೆ? ಏನ್ ತೊಂದರೆ ಅಂತಲೂ ಅವ್ರು ಹೇಳಿಲ್ಲ, ಆರೋಗ್ಯವಾಗಿದ್ದಾರೆ. ಅದನ್ನ ನಾನು ಅಲ್ಲಿ ಹೋಗಿ ನೋಡಿದ್ರಲ್ವ ಗೊತ್ತಾಗೋದು. ಯಾರಿಗೂ ಬಿಡ್ತಾ ಇಲ್ಲ, ಏನು ತೊಂದರೆ ಇಲ್ಲ, ಆರೋಗ್ಯವಾಗಿದ್ದಾರೆ, ಆರೋಗ್ಯ ಸುಧಾರಿಸಿದೆ ಅಂತ ಹೇಳಿದ್ರು. ದಾವಣಗೆರೆಯಲ್ಲಿ ಮೆಕ್ಕೆಜೋಳದ ಖರೀದಿ ಕೇಂದ್ರ ತೆರಲಿಕ್ಕೆ ಆಗ್ರಹಿಸಿ ಇಂದು ಹೊನ್ನಾಳಿ ಹಾಗೂ ನ್ಯಾಮತಿ ಬಂದ್ಗೆ ಕರೆಯನ್ನು ಕೊಡಲಾಗಿದೆ. ಸಂಜೆ 6 ಗಂಟೆ ತನಕ ಬಂದ್ ಮಾಡುವಂತೆ ಕರೆಯನ್ನು ಕೊಡಲಾಗಿದೆ. ಭತ್ತ, ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಹಾಗೆ ಖರೀದಿ ಕೇಂದ್ರವನ್ನು ತೆರೆಯಬೇಕು ಅಂತ ಆಗ್ರಹಿಸಿ ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದಲ್ಲಿ ಬಂದ್ ನಡೆಯಲಿದೆ. ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿಸಿದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಎಸ್ಪಿ ಉಮಾ ಪ್ರಶಾಂತ್ ಹೇಳಿದರು. ಬಟ್ ಅಧಿಕೃತವಾಗಿ ಯಾವುದೇ ಸಂಘಟನೆಗಳು ಈ ಬಂದ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ.
ಏನು BJP ಘಟಕದ ವತಿಯಿಂದ ಮಾಡ್ತಾ ಇದ್ದಾರೆ ಆ ಬಂದಿಗೆ ನಾವು ಎಲ್ಲ ರೀತಿಯಾದಂತಹ ಸೂಕ್ತ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ದೇವೆ. ಬಟ್ ಅವರಿಗೆ ಯಾವುದೇ ರೀತಿಯಾದಂತಹ ಫೋರ್ಸ್ಫುಲ್ ಆಗಿ ಎಲ್ಲ ಅಗತ್ಯ ಸೇವೆಗಳು ಮತ್ತು ವೈದ್ಯಕೀಯ ಸೇವೆಗಳು ಹೇಗೆ ಸಿಗುತ್ತೆ ಹಾಗೆ ಸಿಗ್ತದೆ. ಹಾಗಾಗಿ ಇದುವರೆಗೆ ಏನಿದೆ ನಾವು ಬಂದೋಬಸ್ತನ್ನು ಎಲ್ಲ ರೀತಿಯಿಂದ ಮಾಡ್ಕೊಂಡಿದ್ದೇವೆ. ನಿಮಗೆ ಯಾವುದಕ್ಕೆ ಬಂದ್ ನಡೀತಾ ಇದೆ ಅಂತ ಗೊತ್ತಿದೆ. ಸಂಘಟಕರಿಗೊಂದಿಗೆ ಈಗಾಗಲೇ ನೋಟಿಸು ಕೂಡ ಕೊಟ್ಟಿದ್ದೀವಿ. ಎಲ್ಲ ರೀತಿಯಾದ ಯಾವುದೇ ಅಹಿತಕರ ಘಟನೆ ನಡೆಯೋದ ರೀತಿಯಾಗಿ ಬಂದನ್ನು ಶಾಂತ ರೀತಿಯಿಂದ ಮಾಡಲಿಕ್ಕೆ ಕೂಡ ಈಗಾಗಲೇ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಇನ್ನು ಗದಗದಲ್ಲೂ ಕೂಡ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರಲಿಕ್ಕೆ ಒತ್ತಾಯಿಸಿ ಅಹೋರಾತ್ರಿ ಧರಣಿಯನ್ನು ಮಾಡಲಾಗಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ರೈತ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿದವು. ಕುಮಾರ ಮಹಾರಾಜರು ಹಾಗೂ ರೈತರಾದ ಬಸಣ್ಣ ಬಂಡಿಗೇರಿ, ಪೂರ್ಣಾಜಿ ಕರಾಟೆ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡಿದ್ದಾರೆ. ಶೀಘ್ರವೇ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭವಾಗಲಿ ಅಂತ ರೈತರು ಗೋಪೂಜೆ ಹೋಮ ಹವನವನ್ನು ಮಾಡಿದ್ದಾರೆ. 3ನೇ ದಿನದ ಹೋಮದ ಹವನ 100 ದೇವೇಗೌಡರಿಗೆ ಒಬ್ಬ ಸಿದ್ದರಾಮಯ್ಯ ಸಮ ಅಂತ ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಹೇಳಿಕೆ ಕೊಟ್ಟಿದ್ದಾರೆ. ಸದ್ಯ ವರ್ತೂರ್ ಪ್ರಕಾಶ್ಗೆ ಜೆಡಿಎಸ್ ಮುಖಂಡ ಬಣಕನಹಳ್ಳಿ ನಟರಾಜ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಣ್ಣಿನ ಮಗ ದೇವೇಗೌಡರನ್ನ ಯಾರಿಗೂ ಹೋಲಿಸೋಕೆ ಸಾಧ್ಯ ಇಲ್ಲ. ವರ್ತೂರ್ ಪ್ರಕಾಶ್ ಮುಂದಿನ ದಾರಿ ಕಾಣದೆ ಹಾಗೆ ಹೇಳಿರಬಹುದು. ಇದೇ ರೀತಿ ಅವರು ಮಾತು ಮುಂದುವರಿಸ್ತಾ ಇದ್ರೆ ಅವರನ್ನ ಕೋಲಾರಕ್ಕೆ ಕಾಲಿಡೋಕೆ ಬಿಡಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದು. ವರ್ತೂರ್ ಪ್ರಕಾಶ್ ಹೇಳಿಕೆಯನ್ನ ಖಂಡಿಸಿದ ಜೆಡಿಎಸ್ ಮುಖಂಡರು ವಿರುದ್ಧವೂ ಅಸಮಾಧಾನ ವ್ಯಕ್ತಪಡಿಸಿದರು. 100 ಜನ ದೇವೇಗೌಡರು ಅಂತಂದವ್ರೆ, ಅದು ಯಾವ ಅರ್ಥದಲ್ಲಿ ಹೇಳಿದರೂ ಗೊತ್ತಿಲ್ಲ. ಅವರು ಮುಂದಿನ ದಿನಗಳಿಗೆ ಕಾಂಗ್ರೆಸ್ ಕಡೆ ಹೆಜ್ಜೆ ಹಾಕುವಂಥ ದಿಟ್ಟ ನಿರ್ಧಾರ ಆಗಿದೆ. ಯಾಕಂದರೆ ಇದರಲ್ಲಿ ನನಗೆ ಪಕ್ಷಗಳು ಮುಖ್ಯ ಅಲ್ಲ, ಜಾತಿ ಮುಖ್ಯ ಅಂತೇಳಿ ಅವರೇ ಅಲ್ಲಿಯೂ ಸಹ ಅದೇ ಮಾತಾಡೋರೆ. ಆ ತೆವಲಕ್ಕೆ ಹೋಗಿ ಯಾವುದೋ ಕೋಗ್ಲೆ ಎಲ್ಲಿ ಕಾಗೆ ಎಲ್ಲಿ ಅನ್ನೋ ಒಂದು ಅವ್ರಿಗೆ ಗಮನಕ್ಕೆ ಇನ್ನೂ ಬಂದಿಲ್ಲ. ದೇವೇಗೌಡರೇ ಮಣ್ಣಿನ ಮಗ ದೇವೇಗೌಡರು ಯಾವತ್ತಿದ್ರೂ ಮಣ್ಣಿನ ಮಗಳ್ರೆ, ಅದ್ರ ಹೋಲಿಕೆ ಮಾಡೋಕ್ಕಾಗಲ್ಲ. ಅವ್ರ ಬಗ್ಗೆ ಹೇಳ್ಬಿಟ್ಟು ನಾವು ಇದು ಮಾಡಿ ಅಂತರ ಇರ್ತದೆ. ಅವ್ರ ಹತ್ರಕ್ಕೆ ಬೆಳೆದಿದ್ನಿ ಅಂತ ಹೇಳಕ್ಕೆ ನಾವು ಮುಟ್ಟಾಡ್ರಾತೀವಿ. ಈ ಮುಟ್ಟಾಳ್ತನ ವರ್ತೂರ್ ಪ್ರಕಾಶ್ ಆಗ್ಯವ್ರಿ. ಇವತ್ತು ಇಡೀ ರಾಜ್ಯದಾಗ ಒಕ್ಕಲಿಗರೇ ಆ ವರ್ತೂರ್ ಪ್ರಕಾಶ್ ಅಭಿಮಾನಿಗಳ ಬೈಯೋಕ್ಕೆ ಶುರುವಾಗಿವ್ರಿ. ತಲೆಗೆ ಕೆಟ್ಟದ್ರಿ ಅಣ್ಣ ಅಂತ ನನಗೆ ಫೋನ್ ಮಾಡಿ ಹೇಳ್ತಾರೆ. ಆದರೆ ಅವ್ರವರು ಸ್ವಇಚ್ಛೆ ನಾವೇನು ಮಾಡೋಕ್ಕಾಗಲ್ಲ. ಅದು ಅವರು ಮನವೊಲಿಸ್ಕೊಂಡು ಏನು ಮಾಡೋಕ್ಕೆ ಹೊರಟವ್ರೆ. ಯಾಕಂದರೆ ಮುಂದಿನ ದಾರಿ ಎತ್ತವಯ್ಯ ಅನ್ನೋ ರೀತಿಯಲ್ಲಿ ಅವ್ರು ಹೋಗ್ಯವ್ರೆ. ಮುಂದಿನ ದಿನಗಳು ಇದೇ ಆದರೆ ವರ್ತೂರ್ ಪ್ರಕಾಶ್ ಉಗ್ರವಾಗಿ ಹೋರಾಟ ಮಾಡಬೇಕಾಗ್ತದೆ. 100 ಜನ ದೇವೇಗೌಡರು ಅಂತಂದವ್ರೆ. ಸರ್ಕಾರಗಳು ಹಿಂದುಳಿದ ಸಮುದಾಯಗಳನ್ನು ವೋಟಿಗಾಗಿ ಬಳಕೆ ಮಾಡ್ತಾರೆ, ಅಧಿಕಾರ ಸಿಕ್ಕ ನಂತರ ನಮ್ಮ ಬಗ್ಗೆ ತಾತ್ಸಾರ ಮಾಡ್ತಾರೆ ಅಂತ ಪ್ರಸನ್ನಾನಂದಪುರಿ ಸ್ವಾಮೀಜಿ ಬಹಿರಂಗ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದಂಥ ಅವರು, ಹಿಂದುಳಿದ ಸಮುದಾಯವನ್ನು ಸರ್ಕಾರ ಯಾಕೆ ನಿರ್ಲಕ್ಷ್ಯ ಮಾಡ್ತಾ ಇದೆಯೋ ಗೊತ್ತಿಲ್ಲ. ಸಂವಿಧಾನಿಕ ಹಕ್ಕು ಪಡೀಲಿಕ್ಕೆ ಇಂದು ನಾವೆಲ್ಲ ಒಂದಾಗಬೇಕು ಅಂತ ಅವರು ಹೇಳಿದರು. ಆದೇಶ ಮಾಡಿದ್ವಿ. ಸರ್ಕಾರ ಬಂದ ಮೇಲೆ 187 ಕೋಟಿ ಹಗರಣ ಆಯಿತು. 187 ಕೋಟಿಯಲ್ಲಿ ಮುಖ್ಯಮಂತ್ರಿ ಹೇಳ್ತಕ್ಕಂಥದ್ದು 86 ಕೋಟಿ ಸಮಥಿಂಗ್ ಅಂದ್ರೆ 6 ಲಕ್ಷ ರೂಪಾಯಿ ನಿಮ್ಮ ಕರ್ನಾಟಕ ರಾಜ್ಯದಿಂದ, ನಮ್ಮ ಕರ್ನಾಟಕ ರಾಜ್ಯದಿಂದ ನಿಮ್ಮ ಪಕ್ಕದ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಕ್ಕೆ ಹಣ ವರ್ಗಾವಣೆ ಆಯಿತು. ಬಹುತೇಕ ನನ್ನ 15 ಜನ ಶಾಸಕರು, ಮಾಜಿ ಶಾಸಕರು, ಹಾಲಿ ಶಾಸಕರು ಮಾತಾಡಲ್ಲ ಬಿಡ್ರಿ. ಯಾಕಂತಂದ್ರೆ ಅವ್ರದೇ ಸರ್ಕಾರ ಇರ್ತದೆ, ಅವ್ರದೇ ಮುಖ್ಯಮಂತ್ರಿ, ಯಾರು ಮಾತಾಡಲ್ಲ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಬಗ್ಗೆಯೂ ಕೂಡ ಪ್ರಸನ್ನಾನಂದಪುರಿ ಸ್ವಾಮೀಜಿ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಎಸ್ಟಿ ನಿಗಮದಲ್ಲಿ 187 ಕೋಟಿ ಹಗರಣ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಸಿಎಂ ಮಾತ್ರ ಕೇವಲ 80 ಕೋಟಿ ಅಕ್ರಮ ನಡೆದಿದೆ ಅಂತ ಹೇಳ್ತಾರೆ. ಆಡಳಿತ ಪಕ್ಷದ ಶಾಸಕರು ಇದರ ಬಗ್ಗೆ ಧ್ವನಿ ಎತ್ತಲಿಲ್ಲ. ಸಾಮಾಜಿಕ ನ್ಯಾಯದ ಹರಿಕಾರರು ಅನ್ನುವರು ನಮ್ಮ ಸಮುದಾಯಕ್ಕೆ ಮೀಸಲಾತಿ ಕೊಡಲಿಕ್ಕೆ 30 ವರ್ಷ ತೆಗೆದುಕೊಂಡ್ರಲ್ಲ ಅಂತ ಬೇಸರವನ್ನು ವ್ಯಕ್ತಪಡಿಸಿದರು. ಬಲ್ದೋಟ ಕಾರ್ಖಾನೆ ಆರಂಭ ಮಾಡಬಾರದು ಅಂತ ಆಗ್ರಹಿಸಿ ಕೊಪ್ಪಳದಲ್ಲಿ ಬೃಹತ್ ಪ್ರತಿಭಟನೆ ನಡೆಯುತ್ತಿದೆ. ಕಳೆದ 18 ದಿನಗಳಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಇನ್ನು ನಿನ್ನೆ ಸಚಿವ ಶಿವರಾಜ್ ತಂಗಡಗಿ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಪ್ರತಿಭಟನಾಕಾರರ ಮನವನ್ನ ಆಲಿಸಿದ್ದಾರೆ. ಈ ವೇಳೆ ಸಚಿವರ ಬಳಿ ಪ್ರತಿಭಟನಾಕಾರರು 4 ಪ್ರಮುಖ ಬೇಡಿಕೆ ಇಟ್ಟಿದ್ದಾರೆ. ಕಾರ್ಖಾನೆ ಆಕ್ರಮಿಸಿಕೊಂಡ ಬಸಾಪುರ ಕೆರೆ ಮರಳಿ ಪಡಿಬೇಕು, ಕಾರ್ಖಾನೆ ಬಾಧಿತ ಗ್ರಾಮಗಳಿಗೆ ಕೈಗಾರಿಕಾ ಮಂತ್ರಿ, ಆರೋಗ್ಯ ಮಂತ್ರಿ ಭೇಟಿ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಮಾತನಾಡಿದ ಸಚಿವ ತಂಗಡಗಿ, ನಿಮ್ಮ ಅಹವಾಲುಗಳನ್ನು ಸಿಎಂ ಗಮನಕ್ಕೆ ತರ್ತೀನಿ ಎಂದರು. ಈಗಾಗಲೇ ಪ್ರಾರಂಭ ಆಗಬೇಕಾಗಿತ್ತು. ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಮುಖ್ಯಮಂತ್ರಿಗಳೇ ನೇರವಾಗಿ ಚೀಫ್ ಸೆಕ್ರೆಟರಿಗೆ ಹೇಳಿ ಇವತ್ತು ಅದನ್ನು ನಿಲ್ಲಿಸುವಂಥ ಕೆಲಸ ಕಾರ್ಯಗಳು ಆಗಿದೆ. ಎಲ್ಲೋ ಒಂದು ಕಡೆ ನಿಮಗೆ ವಿಶ್ವಾಸದ ಕೊರತೆ ಇರ್ಬೋದು. ಇವತ್ತು ನನ್ನನ್ನು
ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇಲ್ಲಿಗೆ ಭೇಟಿ ಕೊಡಲಿಕ್ಕೆ ಕಳಿಸಿದ್ರು. ಕರ್ಕೊಂಡು ಇನ್ನೊಂದು ಸತಿ ಇವು 4 ಬೇಡಿಕೆಯನ್ನ ಅವ್ರು ನನ್ನ ಮುಂದಿಟ್ಟಿದ್ದಾರೆ. ಅದನ್ನು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ಯಾಕಂದ್ರೆ ಮತ್ತೊಮ್ಮೆ ಕ್ಯಾಬಿನೆಟ್ಗೆ ತಂದು ಅದನ್ನ ಇದನ್ನ ಮಾಡಬೇಕಾಗತ್ತೆ. ಅದು ಮುಖ್ಯಮಂತ್ರಿಗಳ ನಿರ್ಧಾರ ತಗೊಳ್ಳೋಂಥದ್ದು ಇವೆರಡು. ಇದು ಚಿಕ್ಕಮಗಳೂರು ಜಿಲ್ಲೆಗೆ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಭೇಟಿಯನ್ನು ಕೊಟ್ಟಿದ್ದಾರೆ. ಕಾಫಿನಾಡು ಚಿಕ್ಕಮಗಳೂರು ಜನರ ಬಹುದಿನದ ಬೇಡಿಕೆಯಾಗಿದ್ದಂಥ ಹೈಟೆಕ್ ಬಸ್ ನಿಲ್ದಾಣದ ಶಂಕುಸ್ಥಾಪನೆಯನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾಡಲಿದ್ದಾರೆ. ನಗರದ ಹೃದಯ ಭಾಗದಲ್ಲಿರುವಂತಹ ಹಳೆಯ ಜೈಲು ಕಾಂಪೌಂಡ್ನಲ್ಲಿ 20 ಕೋಟಿ ವೆಚ್ಚದಲ್ಲಿ ನೂತನ ಬಸ್ ನಿಲ್ದಾಣ ತಲೆ ಎತ್ತಲಿದೆ. ಬಿಹಾರದಲ್ಲಿ ಮಹಾಗಠಬಂಧನ್ ಹೀನಾಯವಾಗಿ ಸೋತಿರುವ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಸಂತೋಷ್ ಲಾಡ್, ಎಲೆಕ್ಷನ್ 1 ತಿಂಗಳು ಇರುವಾಗ 1 ವೋಟಿಗೆ 10,000 ರೂಪಾಯಿ ಹೆಣ್ಮಕ್ಳಿಗೆ ಕೊಟ್ಟಿದ್ದಾರೆ. 10,000 ಕೊಟ್ಟು ಮತಗಳನ್ನು ಖರೀದಿ ಮಾಡುವ ಕೆಲಸ ಬಿಜೆಪಿ ಮಾಡಿದೆ. SIR ಮಾಡುವ ಮೂಲಕ ಎಲೆಕ್ಷನ್ ಕಮಿಷನರ್ ಬಿಜೆಪಿಗೆ ಸಹಕಾರ ಕೊಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಪಾರದರ್ಶಕವಾಗಿ ಚುನಾವಣೆ ಮಾಡ್ತೀವಿ ಅಂದ್ರೆ ಸ್ಲಿಪ್ ಕೊಡೋಕೆ ಮೋದಿ ಅವರಿಗೆ ಯಾಕೆ ಭಯ ಅಂತ ಪ್ರಶ್ನೆ ಮಾಡಿದ್ರು. ಚುನಾವಣೆ ಆದ್ಮೇಲೆ ಸುಪ್ರೀಂ ಕೋರ್ಟ್ ಹೇಳ್ತು ವಾಪಸ್ 65 ಲಕ್ಷ ಓಟನ್ನ ವಾಪಸ್ ಹಾಕಿ ಅಂತ ಹೇಳಿದ್ರು. ಯಾಕೆ ಹಾಕಲಿಲ್ಲ? 14 ಲಕ್ಷ ಓಟು ಫೇಕ್ ಓಟ್ಸ್ ಇದಾವೆ, 65 ಲಕ್ಷ ಓಟನ್ನ ತೆಗೆದಿದ್ದಾರೆ, 20 ಲಕ್ಷ ಓಟ್ನ ಆ್ಯಡ್ ಮಾಡಿದ್ದಾರೆ, 3 ಲಕ್ಷ ಓಟ್ಗಳು ಝೀರೋ ಅಕೌಂಟ್ನಲ್ಲಿ ಇದ್ದಾವೆ, ಝೀರೋ ಮನಿ ಅಂತ ತೋರಿಸಿದ್ದಾರೆ. ವಿಶ್ವಗುರು ಸಾಹೇಬರು 10,000 ರೂಪಾಯಿ ನನ್ನ ಹೆಣ್ಮಕ್ಳಿಗೆ ಓಟಿಗೆ ದುಡ್ಡು ಕೊಟ್ಟಿದ್ದಾರೆ, ಖರೀದಿ ಮಾಡಿದ್ದಾರೆ. 45 ದಾಹ ನೀಗಿಸಿಕೊಳ್ಳಲು ಕಾಡಾನೆಯೊಂದು ಖಾಸಗಿ ವಿದ್ಯುತ್ ಉತ್ಪಾದನಾ ಕೇಂದ್ರದ ಕೆನಾಲ್ ಗೇಟ್ ಪ್ರವೇಶ ಮಾಡಿದೆ. ಮಂಡ್ಯದ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದಲ್ಲಿ ಘಟನೆ ನಡೆದಿರುವುದು. ವಾಪಸ್ ಹೋಗೋಕೆ ಸಾಧ್ಯವಾಗದ ಆನೆ ಕಳೆದ 4 ದಿನಗಳಿಂದ 20 ಅಡಿ ಆಳದ ಕೆನಾಲ್ನಲ್ಲಿ ಸಾವು ಬದುಕಿನ ಹೋರಾಟ ನಡೆಸಿದೆ. ಅರಣ್ಯ ಇಲಾಖೆಗೆ ಮಾಹಿತಿ ಕೊಟ್ಟರೂ ಕೂಡ ಅವರು ಸುಮ್ಮನಾಗಿದ್ರು. ನಂತರ ಸ್ಥಳೀಯರು ಆಗ್ರಹಿಸ್ತಾ ಇದ್ದಂತೆ ಬೃಹತ್ ಕ್ರೇನ್ ಬಳಸಿ ಮೇಲೆತ್ತುವ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ನಿನ್ನೆ ಕತ್ತಲಾಗಿರೋದ್ರಿಂದ ಇವತ್ತು ಆಪರೇಷನ್ ಮುಂದುವರಿಯುತ್ತೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಚುನಾವಣೆ ಮುಂದೂಡಿಕೆ ವಿಚಾರವಾಗಿ ಮಾಜಿ ಕ್ರಿಕೆಟಿಗ ವೆಂಕಟೇಶ್ ಪ್ರಸಾದ್ ಮಾತನಾಡಿದ್ದಾರೆ. ಚುನಾವಣೆ ಮುಂದೂಡಲಾಗಿದೆ ಅಂದಾಗ ಶಾಕ್ ಆಯಿತು. ಡಿಸೆಂಬರ್ 30ರ ತನಕ ಮುಂದೂಡಿದ್ದೀವಿ ಅಂತ ಹೇಳಿದ್ದಾರೆ. ಚುನಾವಣೆ ಮುಂದೂಡ್ತಾ ಇದ್ರೆ ಕ್ರಿಕೆಟ್ ಹಣೆಬರಹ ಏನಾಗಬೇಕು? KCA ಅನ್ನ ಹಿಂದೆ ಕ್ರಿಕೆಟಿಗರು ಮುನ್ನಡೆಸ್ತಾ ಇದ್ರು, ಈಗ ಆ ಲೆಗಸಿ ರಿಸ್ಕ್ನಲ್ಲಿದೆ ಅಂತ ಹೇಳಿದ್ದಾರೆ. ಇನ್ನು ವಿನಯ್ ಮೃತ್ಯುಂಜಯ ಮಾತನಾಡಿ ಸಾಕಷ್ಟು ಸದಸ್ಯರಲ್ಲಿ ಗೊಂದಲ ಇದೆ ಅಂತ ಹೇಳಿದ್ದಾರೆ. ಯಾರಲ್ಲೂ ಗೊಂದಲ ಇಲ್ಲ, ಕೋರ್ಟ್ ಆದೇಶವೂ ಇಲ್ಲ. ನಮ್ಮನ್ನ ಅನರ್ಹ ಮಾಡಿ ಅವರು ಗೆಲ್ಲಕ್ಕೆ ಹೊರಟಿದ್ದಾರೆ, ಅಕ್ರಮವಾಗಿ ಚುನಾವಣೆ ಮುಂದೂಡಿದ್ದಾರೆ ಅಂತ ಹೇಳಿದರು. ನಮ್ಗೆ ಗೊತ್ತಾಯ್ತು, ಇವತ್ತು ಯಾವಾಗ ಬೆಳಗ್ಗೆ ನಮಗೆ ಗೊತ್ತಾಯ್ತು ಈ ಥರ ಚುನಾವಣೆನ ಮುಂದೂಡಲಾಗಿದೆ ಅಂತ ಹೇಳಿದಾಗ ನಮ್ಗೆ ಒಂಥರ ಶಾಕ್ ಆಯಿತು. ಇಟ್ ವಾಸ್ ಶಾಕಿಂಗ್ ಟು ಹಿಯರ್. ನಾನು ಅದಕ್ಕೆ ಐ ಆಮ್ ಜಸ್ಟ್ ಯೂಸಿಂಗ್ ದಟ್ ವರ್ಡ್, ಶಾಕಿಂಗ್ ಟು ಹಿಯರ್ ದಟ್ ದಿ ಎಲೆಕ್ಷನ್ಸ್ ಇಸ್ ಬೀನ್ ಪೋಸ್ಟ್ಪೋನ್ಡ್, ಡೆಫರ್ಡ್ ಅಂತ ಹೇಳಿರೋದು 30th of December ತನಕ. ಸೊ ನಮಗೆ ಏನು ರೀಸನ್ನು ಅಂತ ಗೊತ್ತಾಗ್ತಾ ಇಲ್ಲ ಎಕ್ಸಾಕ್ಟಾಗಿ. ನನಗೆ ಬೇಜಾರಾಗ್ತಾ ಇರೋದು ಏನು ಅಂತಂದರೆ, ಈ ಥರ ಮುಂದೂಡ್ತಾನೆ ಇದ್ರೆ ಎಲೆಕ್ಷನ್ಸು, ಕ್ರಿಕೆಟ್ ಅದ್ರದ್ದು ಏನೋ ಕ್ರಿಕೆಟ್ ಹಣೆ ಬರ. CEO ಅವ್ರು ಏನು ಹೇಳ್ತಾ ಇದ್ದಾರೆ, ನಾನು 14-15 ಪತ್ರ ಕೊಟ್ಟಿದ್ದೆ, 17ನೇ ತಾರೀಕು ಇವತ್ತು ಉತ್ತರ ಕೊಟ್ಟಿದ್ದಾರೆ. ಉತ್ತರ ನಾನು ಕೂಲಂಕುಷವಾಗಿ ನೋಡಿದ್ದೀನಿ. ಸಾಕಷ್ಟು ಗೊಂದಲಗಳಿದೆ ಸದಸ್ಯರುಗಳಲ್ಲಿ. ನೀವು ಗೊಂದಲಗಳನ್ನು ನಿವಾರಣೆ ಮಾಡಿ, ಆ ಗೊಂದಲಗಳ ನಿವಾರಣೆ ಆದ್ಮೇಲೆ ನಾನು ಚುನಾವಣೆ ನಡೆಸ್ತೀನಿ ಅಂತ ಹೇಳಿರೋದು ದಯವಿಟ್ಟು ನೋಡಿ, ಅಲ್ಲೇ ಹಾಕಿದ್ದಾರೆ ನೋಟಿಸ್ ಬೋರ್ಡಲ್ಲಿ. ಯಾವುದೇ ಕೋರ್ಟಿಂದ ಆಗಲಿ ಯಾವುದೇ ರೀತಿ ಆದೇಶ ಇಲ್ಲ ಚುನಾವಣೆ ಮುಂದೂಡಿಕೆ ಮಾಡಬೇಕು ಅನ್ನೋದು. ಯಾವುದೇ ರೀತಿ ಆದೇಶ ಇಲ್ಲ. ಇದೇನು ಚುನಾವಣೆ ಮುಂದೂಡಿಕೆ ಮಾಡ್ತಾ ಇದ್ದಾರೆ, ಅಕ್ರಮವಾಗಿ ಮಾಡ್ತಾ ಇದ್ದಾರೆ. CEO ಅವ್ರು ಏನು ಹೇಳ್ತಾ ಇದ್ದಾರೆ, ನಾನು 14-15 ಪತ್ರ ಕೊಟ್ಟಿದ್ದೆ, 17ನೇ ತಾರೀಕು ಇವತ್ತು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳ ರಾಜಾತಿಥ್ಯ ವಿಡಿಯೋಗಳನ್ನು ವೈರಲ್ ಮಾಡಿದ ಪ್ರಕರಣದ ಸಂಬಂಧ ನಟ ಧನ್ವೀರ್ ನಿನ್ನೆ ವಿಚಾರಣೆಗೆ ಹೋಗಿದ್ರು. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಹೋಗಿದ್ದಂಥ ಧನ್ವೀರ್ ವಿಚಾರಣೆ ಎದುರಿಸದೆ ಎಸ್ಕೇಪ್ ಆಗಿದ್ದಾರಂತೆ. ಧನ್ವೀರ್ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಹೊರಕ್ಕೆ ಹೋಗಿದ್ರಂತೆ. ಅಷ್ಟರಲ್ಲಿ ಊಟ ಮುಗಿಸಿ ವಾಪಸ್ ಬರುವಂತೆ ಪೊಲೀಸರು ತಿಳಿಸಿದ್ರಂತೆ. ಊಟಕ್ಕೆ ಹೋದಂಥ ನಟ ಧನ್ವೀರ್ ವಾಪಸ್ ಬಂದಿಲ್ಲ. ಆ ಬಳಿಕ ಪೊಲೀಸರು ಫೋನ್ ಮಾಡಿದರೆ ಧನ್ವೀರ್ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರಂತೆ. ಹೀಗಾಗಿ ಧನ್ವೀರ್ಗೆ ಮತ್ತೊಂದು ನೋಟಿಸ್ ನೀಡಲಿಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸೆಂಟ್ರಲ್ ಜೈಲಲ್ಲಿ ರಾಜಾತಿಥ್ಯ ವಿಡಿಯೋ ವೈರಲ್ ಪ್ರಕರಣ ಸಂಬಂಧ ಕೆಲ ಕೈದಿಗಳನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡೋಕೆ ಮುಂದಾಗಿದ್ರು. ಉಮೇಶ್ ರೆಡ್ಡಿ ಸೇರಿದಂತೆ 3 ಬೇರೆ ಜೈಲಿಗೆ ಶಿಫ್ಟ್ ಮಾಡೋಕೆ ಸಿದ್ಧತೆ ನಡೆಸಲಾಗಿತ್ತು. ಸದ್ಯ ಯಾರನ್ನೂ ಶಿಫ್ಟ್ ಮಾಡಬಾರದು ಅಂತ ಹಿರಿಯ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಲಾ ಆ್ಯಂಡ್ ಆರ್ಡರ್ ADGP ಹಿತೇಂದ್ರ ಕುಮಾರ್ ಅಂಡ್ ಟೀಮ್ ಜೈಲಿಗೆ ಶನಿವಾರ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದೆ. ಈ ಹಿನ್ನೆಲೆ ಸಂಪೂರ್ಣ ತನಿಖೆ ಮುಗಿಯೋ ತನಕ ಯಾರನ್ನೂ ಶಿಫ್ಟ್ ಮಾಡಬಾರದು ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಹೀಗಾಗಿ ಜೈಲಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಸಂಗ್ರಹಿಸಿ ಸ್ಪೆಷಲ್ ಟೀಮ್ ತನಿಖೆ ನಡೆಸಿ ಇದೇ ವಾರದಲ್ಲಿ ರಿಪೋರ್ಟ್ ನೀಡುತ್ತೆ.
ರಾಜ್ಯದಲ್ಲಿ ಅತಿ ದೊಡ್ಡ ಸೈಬರ್ ವಂಚನೆ ನಡೆದಿದೆ. ಬೆಂಗಳೂರಿನಲ್ಲಿ ಐಟಿ ಉದ್ಯೋಗಿ ಮಹಿಳೆಯೊಬ್ಬರಿಗೆ ಬರೋಬ್ಬರಿ 31 ಕೋಟಿ ರೂಪಾಯಿ ವಂಚನೆ ಮಾಡಿದ್ದಾರೆ. 180ಕ್ಕೂ ಹೆಚ್ಚು ಟ್ರಾನ್ಸಾಕ್ಷನ್ಗಳ ಮೂಲಕ ಇಂದಿರಾನಗರ ನಿವಾಸಿಯೊಬ್ಬರಿಗೆ ಸೈಬರ್ ಚೋರರು ವಂಚನೆ ಮಾಡಿದ್ದಾರೆ. ಈ ಸಂಬಂಧ ಪೂರ್ವ ವಿಭಾಗ ಸೆನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಣ ವಾಪಸ್ ಕೊಡಿಸೋ ಪ್ರಯತ್ನ ಆಗ್ತಾ ಇದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಮಹಿಳೆ ಅವಳು ಐ ಟಿಯಲ್ಲಿ ಕೆಲಸ ಮಾಡೋರು, ಅಂದರೆ ಐ ಟಿ ಕ್ಷೇತ್ರದಲ್ಲಿ ಕೆಲಸ ಮಾಡೋರು. 31 ಕೋಟಿ ರೂಪಾಯಿಯನ್ನು ಅವರು ಕಳೆದ 1 ವರ್ಷದಲ್ಲಿ ಅವರಿಂದ ತೆಗೆದಿದ್ದಾರೆ. ಅವರು ಪ್ರಮೋಷನ್ ಆಗಬೇಕಾಗಿತ್ತು, ನಾನು ಹೇಳ್ಕೊಂಡ್ರೆ ನನಗೆ ತೊಂದರೆ ಆಗುತ್ತೆ ಅಂತೇಳಿ ಪಾಪ ಅವರು ಹೇಳ್ಕೊಳ್ಳೋದಕ್ಕೆ ಹೋಗಿಲ್ಲ. ಆದರೆ ಈಗ ಅದೆಲ್ಲ ಗೊತ್ತಾದ ಮೇಲೆ ಈಗ ನಾವು ಅದಕ್ಕೆ ಕೇಸ್ ತೊಗೊಂಡಿದ್ದಾರೆ. ವಿ ವಿಲ್ ಹಂಟ್ ಹೂಎವರ್ ಹ್ಯಾಸ್ ಡನ್ ಇಟ್. ಮಹಿಳೆ ಅವಳು ಐ ಟಿಯಲ್ಲಿ ಕೆಲಸ ಮಾಡೋರು, ಅಂದರೆ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ ತನಿಖೆಯನ್ನ ಸಿಐಡಿ ಅಧಿಕಾರಿಗಳು ಬಹುತೇಕ ಮುಕ್ತಾಯಗೊಳಿಸಿದ್ದಾರೆ. ಜಗದೀಶ್ ಅಲಿಯಾಸ್ ಜಗ್ಗಾ ಸೇರಿ ಎಲ್ಲ ಆರೋಪಿಗಳ ವಿರುದ್ಧ ತನಿಖೆ ಮುಗಿದಿದ್ದು ಚಾರ್ಜ್ ಶೀಟ್ ಹಂತಕ್ಕೆ ಬಂದು ನಿಂತಿದೆ. ಆದರೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ವಿರುದ್ಧ ತನಿಖೆಯನ್ನ ಸಿಐಡಿ ಬಾಕಿ ಉಳಿಸಿಕೊಂಡಿದೆ. ಜಗ್ಗನ ಜೊತೆಗೆ ಭೈರತಿ ಸಂಪರ್ಕ ಹಾಗೂ ಇಬ್ಬರ ನಡುವಿನ ವ್ಯವಹಾರದ ಬಗ್ಗೆ ಸಾಕ್ಷ್ಯ ಕಲೆ ಹಾಕಿದ್ದು ಅರೆಸ್ಟ್ ಮಾಡೋಕೆ ಪರ್ಮಿಷನ್ ಕೊಡಿ ಅಂತ ಸಿಐಡಿ ಕೋರ್ಟ್ ಮೊರೆ ಹೋಗಿದೆ. ಚಲನಚಿತ್ರ ನಟಿಗೆ ಲೈಂಗಿಕ ಕಿರುಕುಳ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿಯ ಅರವಿಂದ್ ವೆಂಕಟೇಶ್ ರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ಆರೋಪವನ್ನು ಅಲ್ಲಗೆಳೆದಿದ್ದಾರೆ. 2 ವರ್ಷದ ಹಿಂದೆ ಸಂಬಂಧ ಮುರಿದಿದೆ. ಅವರು ನನ್ನ ಮೇಲೆ ಅಲಿಗೇಷನ್ ಮಾಡಿರುವಂಥದ್ದು ಶಾಕ್ ಆಗಿದೆ. 2 ವರ್ಷ ಕಾಂಟ್ಯಾಕ್ಟ್ನಲ್ಲಿ ಇರದೇ ಇರುವಂಥ ವ್ಯಕ್ತಿಯ ಜೊತೆ ನಾನು ಯಾಕೆ ಕಿರುಕುಳ ಕೊಡಲಿ? ಅವರು ಕೊಟ್ಟಿರುವಂಥ ಕಂಪ್ಲೇಂಟ್ ಪ್ರಕಾರ ಆಗಸ್ಟ್ನಲ್ಲಿ ಅವರ ಮನೆ ಓನರ್ ಹಾಗೂ ಅವರ ಫ್ರೆಂಡ್ ವೈಫ್ಗೆ ಲೆಟರ್ ಬರೆದಿದ್ದಾರಂತೆ. ನಾನು ಬರೆದಿರ್ಬೋದು ಅಂತ ಹೇಳಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರಂತೆ. ಆದರೆ ಆಗ ನಾನು ಇಂಡಿಯಾದಲ್ಲಿ ಇರಲಿಲ್ಲ ಅಂತ ಹೇಳಿದ್ದಾರೆ. ಯಾವತ್ತೂ ಯಾರಿಗೂ ಬೈದವನು ಅಲ್ಲ, ನಾನು ಯಾವತ್ತೂ ಯಾರಿಗೂ ಕಿರುಕುಳ ಕೊಟ್ಟವನು ಅಲ್ಲ, ನಾನು ಯಾವತ್ತೂ ಯಾರಿಗೂ ಒಂದು ರೂಡಾಗಿ ಮಾತಾಡೋನು ಅಲ್ಲ. ನನ್ನ ಸರ್ಕಲ್ಲು, ಇನ್ಫ್ಯಾಕ್ಟ್ ನನ್ನ ಸ್ಟಾಫು, ಇನ್ಫ್ಯಾಕ್ಟ್ ನನ್ನ ಮನೆ ಸ್ಟಾಫು ಯಾರನ್ನ ಬೇಕಾದರೂ ಕೇಳ್ಕೊಳ್ಳಿ ನೀವು. ನಾನು ಇವತ್ತವರೆಗೂ ಯಾರನ್ನೂ ವಾಯ್ಸ್ ರೇಸ್ ಮಾಡಿ ಕೂಡ ಮಾತಾಡಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಗೆ ಏನು ಹೇಳಬೇಕು ಅಂದರೆ ಆ ಹುಡುಗಿ ನಮ್ಮ ಮಗು ಥರ ನೋಡ್ಕೊತಾ ಇದ್ದೆ. ಬಟ್ ಐ ಡೋಂಟ್ ನೋ ಯಾವತ್ತೂ ಯಾರು. ಸೌದಿ ಅರೇಬಿಯಾದಲ್ಲಿ ಭೀಕರ ದುರಂತ ಪ್ರಕರಣದಲ್ಲಿ ಹುಬ್ಬಳ್ಳಿಯ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ನಗರದ ಗಣೇಶಪೇಟೆ ನಿವಾಸಿ 52 ವರ್ಷದ ಅಬ್ದುಲ್ ಗನಿ ಶಿರಹಟ್ಟಿ ಮೃತಪಟ್ಟಿದ್ದಾನೆ. ಹಲವು ವರ್ಷಗಳಿಂದ ದುಬೈನಲ್ಲಿಯೇ ಚಾಲಕನಾಗಿ ಕೆಲಸವನ್ನು ಮಾಡ್ತಾ ಇದ್ದ. ದುಬೈನಿಂದ ಉಮ್ರಾ ಯಾತ್ರೆ ಕೈಗೊಂಡಿದ್ದಂಥ ಗನಿ ಭಾರತೀಯರಿದ್ದಂಥ ಬಸ್ನಲ್ಲಿಯೇ ತೆರಳಿದ್ದಾನೆ. ಮೆಕ್ಕಾದಿಂದ ಮದೀನಾಗೆ ತೆರಳುವಂಥ ರಸ್ತೆ ಮಧ್ಯೆ ಡೀಸೆಲ್ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಅವಘಡ ಸಂಭವಿಸಿದ್ದು ಅಬ್ದುಲ್ ಗನಿ ಸೇರಿದಂತೆ 42 ಮಂದಿ ಸಾವನ್ನಪ್ಪಿದ್ದಾರೆ. ಹುಬ್ಬಳ್ಳಿಯ ಗಣೇಶಪೇಟೆಯಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಮೃತ ಮನೆಗೆ ಮಾಜಿ ಸಚಿವ ಎಂ ಹಿಂಡಸಗೇರಿ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಅಲ್ತಾಫ್ ಹಳ್ಳೂರ, ಶಾಸಕ ಪ್ರಸಾದ್ ಅಬ್ಬಯ್ಯ ಮನೆಗೆ ಭೇಟಿಯನ್ನು ಕೊಟ್ಟಿದ್ದು ಸಾಂತ್ವನವನ್ನು ಹೇಳಿದರು. ಸೌದಿ ಅರೇಬಿಯಾದಲ್ಲಿ ಭೀಕರ ದುರಂತದಲ್ಲಿ ಅಬ್ದುಲ್ ಗನಿ ಶಿರಹಟ್ಟಿಯ ಸಾವನ್ನಪ್ಪಿರುವಂಥದ್ದು ಉಮ್ರಾಗೆ ಹೋದಂಥ ವೇಳೆ ಮಾಡಿದ್ದಂಥ ವಿಡಿಯೋ ಒಂದು ಸಿಕ್ಕಿದೆ. ಕುಟುಂಬಸ್ಥರಿಗೆ ಮತ್ತು ಸ್ನೇಹಿತರಿಗೆ ಅಬ್ದುಲ್ ಗನಿ ವಿಡಿಯೋ ಕಳುಹಿಸಿದ್ದಾರೆ. ಅಬ್ದುಲ್ ಗನಿಯ ಕೊನೆಯ ವಿಡಿಯೋ ನೋಡಿ ಕುಟುಂಬಸ್ಥರು ಕಣ್ಣೀರನ್ನು ಹಾಕಿದ್ದಾರೆ. ಇನ್ನು ಸೌದಿ ಅಪಘಾತದಲ್ಲಿ ಹುಬ್ಬಳ್ಳಿ ನಿವಾಸಿ ಅಬ್ದುಲ್ ಗನಿ ಶಿರಹಟ್ಟಿ ಮೃತ ಹಿನ್ನೆಲೆಯಲ್ಲಿ ಅಬ್ದುಲ್ ಅಂತ್ಯ ಸಂಸ್ಕಾರಕ್ಕಾಗಿ ಕುಟುಂಬಸ್ಥರು ಸೌದಿಗೆ ತೆರಳಿದ್ದಾರೆ. ಅಬ್ದುಲ್ ಸಹೋದರ ಫಾರೂಕ್, ಮಗ ಮೌಲಾಲಿ, ಸಂಬಂಧಿ ಮುಷ್ರಫ್ ಸೌದಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಶಾಸಕ ಪ್ರಸಾದ್ ಅಬ್ಬಯ್ಯ ವೈಯಕ್ತಿಕ ಸಹಾಯ ಮಾಡಿದ್ದು ಬೆಂಗಳೂರಿಗೆ ತೆರಳಿ ಇಂದು ಸೌದಿಯತ್ತ ಪ್ರಯಾಣವನ್ನು ಮಾಡಲಿದ್ದಾರೆ. ಇವತ್ತು 28ನೇ ಬೆಂಗಳೂರು ಟೆಕ್ ಸಮ್ಮಿಟ್ಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ. ಇವತ್ತಿನಿಂದ 3 ದಿನಗಳ ಕಾಲ ಬೆಂಗಳೂರಿನ ಅಂತಾರಾಷ್ಟ್ರೀಯ ಎಕ್ಸಿಬಿಷನ್ ಸೆಂಟರ್ನಲ್ಲಿ ಕಾರ್ಯಕ್ರಮ ನಡೆಯುತ್ತೆ. ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಬೆಳಗ್ಗೆ 10:30ಕ್ಕೆ ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಭಾಷಣ ಮಾಡ್ತಾರೆ. ಕೋಲಾರ ನಗರದ ಮಹಿಳಾ ಸಮಾಜ ಶಾಲೆಗೆ ನೆಲಬಾಡಿಗೆ ಆಧಾರದ ಮೇಲೆ ನಗರಸಭೆ ನೀಡಿದ್ದಂಥ ಜಮೀನು ಗುತ್ತಿಗೆಯನ್ನು ರಾಜ್ಯ ಹೈಕೋರ್ಟ್ ರದ್ದುಪಡಿಸಿದೆ. ಕಾನೂನು ಬಾಹಿರವಾಗಿ 12 ವರ್ಷಗಳ ಕಾಲ ನೀಡಿದ್ದಂಥ ಗುತ್ತಿಗೆ ರದ್ದು ಮಾಡಲಾಗಿದೆ. ಅಕ್ರಮಕ್ಕೆ ಕಾರಣರಾದಂಥ ಅಧಿಕಾರಿಗಳು ಮತ್ತು ನೌಕರರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಿಕ್ಕೆ ಪೌರಾಡಳಿತ ಇಲಾಖೆ ನಿರ್ದೇಶಕರು ಆದೇಶವನ್ನು ಹೊರಡಿಸಿದ್ದಾರೆ.